ನಮಸ್ಕಾರ. ಇದು ಮೋಕ್ಷಪಥದ ಸೂತ್ರದ ಸರಣಿಯ 2ನೇ ವಿಡಿಯೋ ಆಗಿದ್ದು, ಈ ವಿಡಿಯೋದಲ್ಲಿ ನಾವು ಕರ್ಮ ಹೇಗೆ ಸಂಗ್ರಹ ಆಗುತ್ತೆ, ಕರ್ಮದ ಬಂಧ ಏನು, ಮತ್ತು ಯಾವ ರೀತಿಯ ತಪ್ಪುಗಳಿಗೆ ಎಷ್ಟು ಪ್ರಮಾಣದ ಕರ್ಮವನ್ನು ನಾವು ಸಂಗ್ರಹಿಸ್ತೇವೆ ಅಂತ ನೋಡೋಣ. ಇವತ್ತಿನ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ಈಗಲೇ ಒಂದು ಲೈಕ್ ಮಾಡಿಬಿಡಿ. ಇವತ್ತು ಒಂದು ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್ನಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾವು ಹಿಂದಿನ ವಿಡಿಯೋ ಮೂಲಕ ಕರ್ಮ ಅಂದರೆ ಕ್ರಿಯೆ, ಪ್ರತಿಕ್ರಿಯೆ, ಆಲೋಚನೆ ಇವೆಲ್ಲ ಸೇರಿದ್ದು ಅಂತ ತಿಳ್ಕೊಂಡಿದ್ವಿ. ಆದರೆ ಕರ್ಮ ಎಂದರೆ ನಾವು ಮಾಡೋ ಕ್ರಿಯೆ ಮಾತ್ರನಾ, ಅಥವಾ ನಮ್ಮ ಅಂತರಂಗದ ಸಂಕಲ್ಪ ಕೂಡ ಕರ್ಮವನ್ನು ನಿರ್ಮಿಸುತ್ತದೆಯಾ? ಬಹಳ ಜನ ಭಾವಿಸ್ತಾರೆ, ದೇವಸ್ಥಾನಕ್ಕೆ ಹೋದರೆ ಶುಭ ಕರ್ಮ, ಪ್ರಾರ್ಥನೆ ಮಾಡಿದರೆ ಪುಣ್ಯಕರ್ಮ, ದುಷ್ಕರ್ಮ ಮಾಡಿದರೆ ಪಾಪಕರ್ಮ ಅಂತ. ಆದರೆ ನಿಜವಾಗಿ ಕರ್ಮದ ಲೆಕ್ಕಾಚಾರ ಹೀಗಲ್ಲ. ಮೋಕ್ಷಪಥದ ಸೂತ್ರ ಸರಣಿಯಲ್ಲಿ ಇವತ್ತು ಒಂದು ಸೂತ್ರ ನೋಡೋಣ. ಜೀವನ ಸ್ವತಃ ಕಷ್ಟ ಅಲ್ಲ, ಸುಖ ಕೂಡ ಅಲ್ಲ. ನಿಮ್ಮ ಒಳಗಿನ ಸ್ಥಿತಿ, ನಿಮ್ಮ ಇಚ್ಛೆ ಇವುಗಳು ಜೀವನಕ್ಕೆ ರೂಪ ನೀಡುತ್ತೆ. ಲೆಕ್ಕಾಚಾರದ ಕರ್ಮದ ಪರಿಣಾಮ. ಇದನ್ನು ಒಂದು ಸರಳ ಕಥೆ ಮೂಲಕ ತಿಳ್ಕೊಳ್ಳೋಣ. ಒಂದು ಊರಿನಲ್ಲಿ 2 ಸ್ನೇಹಿತರಿರ್ತಾರೆ. ಒಂದು ರಾತ್ರಿ ಇಬ್ಬರೂ ಸೇರಿ ಏನೋ ಒಂದು ತಪ್ಪು ಕೆಲಸ ಮಾಡಲು ಹೊರಟಿರ್ತಾರೆ. ರಾತ್ರಿ ಹೋಗುವಾಗ ಒಂದು ದೇವಸ್ಥಾನದಿಂದ ರಾಮನಾಮ ಜಪ ಕೇಳಿಸುತ್ತೆ. ದೀಪ, ಗಂಟೆನಾದ, ಪ್ರಶಾಂತ ವಾತಾವರಣ. ಆಗ ಒಬ್ಬ ಸ್ನೇಹಿತ ಹೇಳ್ತಾನೆ, ಇವತ್ತು ದೇವಸ್ಥಾನಕ್ಕೆ ಹೋಗೋಣ, ಭಜನೆಯಲ್ಲಿ ಕೂರೋಣ, ಸ್ವಲ್ಪ ಆದರೂ ಒಳ್ಳೆ ಕರ್ಮ ಸಿಗುತ್ತೆ, ಸ್ವಲ್ಪ ಆದರೂ ಪುಣ್ಯದ ಕೆಲಸ ಮಾಡ್ದಂಗಿರುತ್ತೆ ಅಂತ ಅಂತಾನೆ. ಆಗ ಇನ್ನೊಬ್ಬ ಸ್ನೇಹಿತ ಅದನ್ನು ಒಪ್ಕೊಳ್ಳಲ್ಲ. ಅವನು ಹೇಳ್ತಾನೆ, ನಾನು ಏನು ಕೆಲಸ ಮಾಡಲಿಕ್ಕಂತ ಹೊರಟಿದ್ರು ನಾನು ಅದನ್ನೇ ಮಾಡ್ತೀನಿ, ನಾನು ಬರಲ್ಲ ಅಂತ ಅಂತಾನೆ. ಆಗ ಇನ್ನೊಬ್ಬ ಸ್ನೇಹಿತ ದೇವಸ್ಥಾನದ ಒಳಗೆ ಹೋಗ್ತಾನೆ, ಮಂದಿರದಲ್ಲಿ ಕೂತ್ಕೋತಾನೆ, ಇನ್ನೇನು ಜಪ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆದರೆ ಅವನ ಮನಸ್ಸಿನಲ್ಲಿ ಅವನ ಸ್ನೇಹಿತನ ಬಗ್ಗೆನೇ ಓಡ್ತಾ ಇರುತ್ತೆ. ಈಗ ಅವನು ಅಲ್ಲಿ ಮಜಾ ಮಾಡ್ತಾ ಇರ್ಬೋದು, ನಾನು ಅಲ್ಲಿ ಹೋಗಬೇಕಿತ್ತು, ನಾನೇ ಮೂರ್ಖ ಅಂತ ಅಂದ್ಕೊಳ್ಳೋಕ್ಕೆ ಶುರು ಮಾಡ್ತಾನೆ. ದೇಹ ಮಾತ್ರ ಮಂದಿರದಲ್ಲಿರುತ್ತೆ, ಮನಸ್ಸು ಅವನ ಸ್ನೇಹಿತನ ಬಗ್ಗೆನೇ ಯೋಚಿಸ್ತಾ ಇರುತ್ತೆ. ಇನ್ನು ಆ ಕೆಟ್ಟ ಕೆಲಸದಲ್ಲಿ ತೊಡಗಿರೋ ಸ್ನೇಹಿತನ ಮನಸ್ಸಲ್ಲಿ ಈ ದೇವಸ್ಥಾನದಲ್ಲಿರೋ ಸ್ನೇಹಿತನ ನೆನೆಸ್ಕೋತಾ ಇರ್ತಾನೆ. ನನ್ನ ಮಿತ್ರ ಈಗ ಭಜನೆಯಲ್ಲಿದ್ದಾನೆ, ನಾನು ಏನು ಮಾಡ್ತಾ ಇದ್ದೇನೆ, ನಾನು ಕೂಡ ಅಲ್ಲಿರಬೇಕಿತ್ತು, ನಾನು ಜೀವನದಲ್ಲಿ ಸ್ವಲ್ಪ ಪುಣ್ಯ ಗಳಿಸಬೇಕಿತ್ತು ಅಂತ ಅಂದ್ಕೋತಾನೆ. ನಿಧಾನವಾಗಿ ಅವನ ಮನದಲ್ಲಿ ಪಶ್ಚಾತ್ತಾಪ ಮೂಡುತ್ತೆ, ಅಂತರಂಗದಲ್ಲಿ ವಿವೇಕ ಜಾಗೃತಗೊಳ್ಳುತ್ತೆ. ಈಗ ನೋಡಿ, ಹೊರಗಿನಿಂದ ನೋಡಿದರೆ ದೇವಸ್ಥಾನದಲ್ಲಿ ಇರುವವನು ಧರ್ಮಾತ್ಮ ಹಾಗೂ ಈ ಕೆಟ್ಟ ಕೆಲಸ ಮಾಡಲಿಕ್ಕೆ ಹೋಗೋನು ಪಾಪಿ ಅಂತ ಅನ್ನಿಸ್ತಾನೆ. ಆದರೆ ಕರ್ಮ ಏನು ನೋಡುತ್ತೆ? ನಿಮ್ಮ ಅಂತರಂಗದ ಭಾವ, ನಿಮ್ಮ ಚಿತ್ತದ ಸ್ಥಿತಿ. ದೇವಸ್ಥಾನದಲ್ಲಿ ಇದ್ದವನ ಮನಸ್ಸು ತುಂಬ ಲೋಭ, ಲೆಕ್ಕಾಚಾರ, ಅಸೂಯೆ. ತಪ್ಪು ಕೆಲಸಕ್ಕೆ ಹೋದವನ ಮನಸ್ಸಿನಲ್ಲಿ ಪಶ್ಚಾತ್ತಾಪ, ಜಾಗೃತಿ, ವಿನಯತೆ ಇರುತ್ತೆ. ಈಗ ಸದ್ಗುರು ಏನು ಹೇಳ್ತಾರೆ ಅಂದರೆ, ಕರ್ಮ ಕೇವಲ ಕ್ರಿಯೆ ಅಲ್ಲ, ಕರ್ಮ ಎಂದರೆ ಆ ಕ್ರಿಯೆಯ ಹಿಂದಿರುವ ಸಂಕಲ್ಪ ಮತ್ತು ಭಾವ. ಹಾಗಿದ್ರೆ ಸಂಕಲ್ಪದಿಂದ ಕರ್ಮ ಹೇಗೆ ಶಕ್ತಿಯುತವಾಗುತ್ತೆ? ಸಂಕಲ್ಪ ಅಂದರೆ ಏನು? ಸರಳವಾಗಿ ಹೇಳಬೇಕು ಅಂದರೆ, ನಿಮ್ಮ ಸ್ಪಷ್ಟ ಆಂತರಿಕ ಇಚ್ಛಾಶಕ್ತಿ, ನಿಮ್ಮ ದೃಢ ಮನೋಭಾವ. ಯಾವುದಾದರೂ ಕೆಲಸ ತಿಳುವಳಿಕೆ ಇಲ್ಲದೆ ಆದರೆ ಅದರ ಕಾರ್ಮಿಕ ಪ್ರಭಾವ ಕಡಿಮೆ ಇರಬಹುದು. ಆದರೆ ಪೂರ್ಣ ಜಾಗೃತಿಯಿಂದ, ತುಂಬ ಅರಿವಿನಿಂದ, ಭಾವಾವೇಶದಿಂದ ಒಂದು ಕೆಲಸ ಮಾಡಿದರೆ ಅದು ಆಳವಾದ ಕರ್ಮ ಆಗುತ್ತದೆ. ಉದಾಹರಣೆಗೆ, ನಿಮಗೆ ಯಾರ್ದಾದ್ರೂ ಮೇಲೆ ಕೋಪ ಬಂದರೆ ಅದು ಒಂದು ಮಟ್ಟದ ಕರ್ಮ. ಆದರೆ ಅದೇ ಕೋಪವನ್ನು ಪ್ರತಿದಿನ ಮನಸ್ಸಿನಲ್ಲಿ ಸಾಧಿಸ್ತಾ ಅಂತರಂಗದಲ್ಲಿ ಅವ್ರ ಬಗ್ಗೆ ಪ್ರತಿಶೋಧ ಮನೋಭಾವ ಇಟ್ಟುಕೊಂಡ್ರೆ, ಅವ್ರಿಗೆ ಪಾಠ ಕಲಿಸಲೇಬೇಕು ಅಂತ ನಿರಂತರ ಅದೇ ಚಿಂತನೆಯಲ್ಲಿ ತೊಡಗಿದರೆ ಆ ಕರ್ಮ ಮತ್ತಷ್ಟು ಬಲಿಷ್ಠವಾಗುತ್ತೆ. ಏಕೆಂದರೆ ನೀವು ನಿರಂತರ ಯಾವುದನ್ನು ಪೋಷಿಸುತ್ತೀರೋ ಅದೇ ಬಲವಾಗಿ ಬೆಳೆಯುತ್ತದೆ. ಅದಕ್ಕೆ ಸಂಕಲ್ಪ ತುಂಬ ಮಹತ್ವದ್ದು. ಒಬ್ಬ ವ್ಯಕ್ತಿ ದಾನ ಮಾಡಬಹುದು, ಆದರೆ ಅದರ ಹಿಂದಿನ ಉದ್ದೇಶ ಬಹುಶಃ ಕೀರ್ತಿಗಾಗಿ. ಇನ್ನೊಬ್ಬ ಸಣ್ಣ ಸಹಾಯ ಮಾಡಬಹುದು, ಆದರೆ ಶುದ್ಧ ಕರುಣೆಯಿಂದ ಕೆಲಸ ಮಾಡಿರ್ಬೋದು.
ಹೊರಗಿನ ಕ್ರಿಯೆ ಒಂದೇ ರೀತಿ ಕಾಣಬಹುದು, ಆದರೆ ಅವುಗಳ ಕಾರ್ಮಿಕ ಗುಣ ಸಂಪೂರ್ಣ ವಿಭಿನ್ನ. ಕ್ರಿಯೆಯ ಮೌಲ್ಯ ಅದರ ಹಿಂದಿರುವ ಭಾವದಿಂದ ನಿರ್ಧಾರವಾಗುತ್ತದೆ. ಈಗ ಬೇರೆ ಬೇರೆ ಕ್ರಿಯೆಗಳಿಗೆ ಕರ್ಮದ ಪ್ರಮಾಣ ಹೇಗಿರುತ್ತೆ ಅಂತ ನೋಡೋಣ. ನಿಮ್ಮ ಮನಸ್ಸಿನಲ್ಲಿ ಯಾರದಾದ್ರೂ ಮೇಲೆ ಕೋಪ ಇದ್ದರೆ ಅದು ಒಂದು ರೀತಿಯ ಕರ್ಮ. ಆ ಕೋಪಕ್ಕೆ ನೀವು ನಕಾರಾತ್ಮಕ ಭಾವನೆ ಸೇರಿಸಿದಾಗ, ಅಂದರೆ ಅವ್ರಿಗೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಮನಸ್ಸಿನಲ್ಲೇ ಅಂದುಕೊಂಡಾಗ ಅದು ಒಂದು ಮಟ್ಟದ ಕರ್ಮದ ಪ್ರಮಾಣ. ಇದೇ ನಕಾರಾತ್ಮಕ ಭಾವನೆಗೆ ನಕಾರಾತ್ಮಕ ಬಾಹ್ಯ ಕ್ರಿಯೆಯನ್ನು ಸೇರಿಸಿದಾಗ, ಅಂದರೆ ಅವರಿಗೆ ಏನನ್ನಾದರೂ ತೊಂದರೆ ಉಂಟು ಮಾಡಿದಾಗ ಆ ಕರ್ಮ ಇನ್ನೂ ಆಳವಾದ ಬೇರು ಬಿಡುತ್ತೆ. ಆದರೆ ಇವೆಲ್ಲಕ್ಕಿಂತ ಅತ್ಯಂತ ಭಯಾನಕ ಸ್ಥಿತಿ ಅಂದರೆ ಒಂದು ನಕಾರಾತ್ಮಕ ವಿಚಾರಕ್ಕೆ ನಕಾರಾತ್ಮಕ ಭಾವನೆ ಕೊಟ್ಟು ಅದನ್ನು ಮನಸ್ಸಿನಲ್ಲೇ ಪೋಷಿಸ್ತಾ ಪದೇ ಪದೇ ಅವ್ರಿಗೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಮನಸ್ಸಿನಲ್ಲೇ ಭಾವಿಸ್ತಾ ಅದನ್ನು ಆಳವಾಗಿ ನಮ್ಮ ಮನಸ್ಸಿನಲ್ಲೇ ಬೇರೂರಿಸಿದಾಗ ಅದು ನಮ್ಮ ಸಂಸ್ಕಾರವಾಗಿ ಬೇರೂರುತ್ತೆ, ಅಂತರಂಗದಲ್ಲಿ ಆಳವಾಗಿ ಹೂತು ಹೋಗುತ್ತೆ. ಆ ಕರ್ಮ ಜನ್ಮ ಜನ್ಮಾಂತರ ಹೊರುವಷ್ಟು ಭಾರವಾಗಿರುತ್ತೆ. ಅದಕ್ಕೆ ಹೇಳ್ತಾರೆ, ವಿಚಾರ ಅನ್ನೋದು ಬೀಜ, ಭಾವ ಅನ್ನೋದು ಮಣ್ಣು, ಕ್ರಿಯೆ ಅನ್ನೋದು ನೀರು, ರೂಢಿ ಅನ್ನೋದು ಮರ. ಈ ನಾಲ್ಕು ಸೇರಿದರೆ ಕರ್ಮಚಕ್ರ ಆಗುತ್ತೆ. ಈ ಕರ್ಮಚಕ್ರದ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇಂದಿನಿಂದ ಒಂದು ಸಾಧನ ಮಾಡಿ. ಯಾವುದಾದರೂ ಸ್ಥಿತಿ ಬಂದಾಗ ಪ್ರತಿಕ್ರಿಯಿಸುವ ಮೊದಲು ನಿಮ್ಮನ್ನು ನೀವು ಕೇಳಿಕೊಳ್ಳಿ, ನಾನು ಇದನ್ನು ಯಾವ ಸಂಕಲ್ಪದಿಂದ ಮಾಡುತ್ತಿದ್ದೇನೆ, ಯಾವ ಇಚ್ಛೆ ಇಟ್ಕೊಂಡು ಮಾಡ್ತಿದ್ದೇನೆ ಅಂತ. ಆ ಒಂದು ಪ್ರಶ್ನೆ ನಿಮ್ಮ ಕರ್ಮವನ್ನು ಸಂಪೂರ್ಣವಾಗಿ ಬದಲಾಯಿಸುವುದು. ಅಂತಿಮವಾಗಿ ಜೀವನ ಅಂದರೆ ಸ್ವರ್ಗನೂ ಅಲ್ಲ ನರಕನೂ ಅಲ್ಲ. ನೀವು ಅಂತರಂಗದಲ್ಲಿ ನಿರಂತರ ಏನನ್ನು ಸೃಷ್ಟಿಸ್ತೀರೋ ಅದೇ ನಿಮ್ಮ ಜೀವನವಾಗಿ ಬದಲಾಗುವುದು. ನಿಮ್ಮ ಸಂಕಲ್ಪ, ನಿಮ್ಮ ಅಂತರ್ಜಾಗೃತಿ, ನಿಮ್ಮ ಚಿತ್ತಶಕ್ತಿ ಇವೆಲ್ಲ ಸೇರಿ ನಿಮ್ಮ ಕರ್ಮಕ್ಕೆ ರೂಪ ನೀಡುತ್ತೆ. ಇದು ಮೋಕ್ಷಪಥದ ಕರ್ಮಸೂತ್ರದ 2ನೇ ವಿಡಿಯೋ. ಈ ವಿಡಿಯೋ ನಿಮಗೆ ಮೌಲ್ಯ ನೀಡಿದರೆ, ಈ ವಿಡಿಯೋದಲ್ಲಿರೋ ವಿಷಯ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇಂಥ ಸ್ಪಿರಿಚುವಲ್ ವಿಡಿಯೋಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಶಾಂತಿಯಿಂದ ಇರಿ, ಜಾಗೃತೆಯಿಂದ ಬದುಕಿ.